ಎಲ್ಲ ವರ್ಗ ಎಲ್ಲ ವರ್ಣಗಳ ಜನಸಮುದಾಯ ಬಸವಣ್ಣವರ ನೇತೃತ್ವದಲ್ಲಿ ಕೈಗೊಂಡಿರುವಂತಹ ವ್ಯಕ್ತಿ ಕಲ್ಯಾಣ, ಅದೇ ಸಮಾಜ ಕಲ್ಯಾಣ ಚಳವಳಿಯ ಸೃಷ್ಟಿಸಿದ್ದು ಈ ವಚನಗಳು ಅನ್ನುವಂಥದ್ದು. ವಚನ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ, 12ನೇ ಶತಮಾನದ ಬಸವಾದಿ ಶರಣರನ್ನು ನಾವು ಆದಿಯಾಗಿ ಇಟ್ಟುಕೊಂಡು ಎಲ್ಲರೂ ಕೂಡ ವಚನವನ್ನು ರಚನೆ ಮಾಡಿರುವಂಥದ್ದನ್ನು ಬಹಳಷ್ಟು ನೇರವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಅವು ಜನಪರ ನಿಲುವುಗಳಾಗಿ ಹೇಗೆ ಇದ್ದಾವೆ ಅನ್ನುವಂಥದ್ದು ನಾವು ಅಧ್ಯಯನ ಮಾಡಬೇಕಾಗಿದೆ. ಎಲ್ಲ ವಚನಗಳು ಕೂಡ ಜನಪರ ನಿಲುವುಗಳಾಗಿ ರಚನೆ ಆಗಿರುವಂಥದ್ದು ಅಧ್ಯಯನಶೀಲರಿಗೆ, ವಿದ್ವಾಂಸರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಈ ಎಲ್ಲ ವಚನಗಳು ಜಾಗತಿಕ ಮಟ್ಟದಲ್ಲಿ ಯಾಕೆ ಇಷ್ಟು ಹೆಸರುವಾಸಿಗಳಾಗಿವೆ ಅಂತಂದ್ರೆ, ತಳ ಸಮುದಾಯದವರಿಗೆ ಕೆಳ ಸಮುದಾಯದವರನ್ನ ಎಲ್ಲರನ್ನ ಒಳಗೊಳಿಸಿಕೊಳ್ಳುವುದರ ಮೂಲಕವಾಗಿ ಸಮಾಜವನ್ನು ಕಟ್ಟುವಂತಹ ಕಾರ್ಯದಲ್ಲಿ ಈ ವಚನ ಸಾಹಿತ್ಯ ಕೆಲಸ ಮಾಡಿದೆ ಎನ್ನುವಂಥದ್ದು. ಅದಕ್ಕಾಗಿ ಇಲ್ಲಿ ನುಡಿದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ ಈ ವಚನ. ನಡೆದಂತೆ ನುಡಿದಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಆ ಆತ್ಮಸಾಕ್ಷಿಯ ವಾಣಿ ಯಾವುದು ಅಂತ ತಿಳ್ಕೊಂಡಂತಂದ್ರೆ ವಚನ. ವಚನ ಅಂದರೆ ಮಾತು. ಆ ಮಾತುಗಳನ್ನಿಲ್ಲಿ ನಾವೆಲ್ಲವನ್ನ ಪರಂಪರೆಯನ್ನು ಅಧ್ಯಯನ ಮಾಡಿದಾಗ, ಯೇಸುವಿನ ವಾಣಿಯಾಗಿರುವಂತಹ ಬೈಬಲನ್ನು ಅವಲೋಕನ ಮಾಡಿಕೊಂಡಾಗ, ಮೊಹಮ್ಮದನ ಉಪದೇಶವಾಗಿರುವಂತಹ ಕುರಾನವನ್ನು ಅವಲೋಕನ ಮಾಡಿಕೊಂಡಾಗ, ಬುದ್ಧನ ಬೋಧೆಯಾದ ತ್ರಿಪಿಟಕವನ್ನು ಓದಿದಾಗ, ಶರಣರ ಸಂದೇಶಗಳನ್ನು ಕೂಡಿರುವಂತಹ ವಚನಗಳ ಈ ಕೃತಿಗಳನ್ನು ಎಲ್ಲವನ್ನು ಅವಲೋಕನ ಮಾಡಿಕೊಂಡಾಗ ನಮ್ಮ ವಚನ ಸಾಹಿತ್ಯ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು, ಜನಪರವಾಗಿರುವಂಥದ್ದು ಅಂತ ತಿಳ್ಕೊಂಡು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ